క్రీస్తు పనిలో పయనించాలని అనుకుంటున్నావా? ప్రభు క్రీస్తు సేవను చేయాలని నీవనుకుంటున్నావా? క్రీస్తు పనిలో పయనించాలని అనుకుంటున్నావా? ప్రభు క్రీస్తు సేవను చేయాలని నీవనుకుంటున్నావా? ఆత్మీయ జీవితంలో ఉండవలసింది ఒకటి, ఆత్మీయ జీవితంలో ఉండకూడనిది మరి ఒకటి. ఏది ఏది ఉండవలసినది ఏది, ఏది మరి ఏది ಅಸಲುಂಡಕೂಡನಿದಿ ಏದಿ. ಅದಕ್ಕಾಗಿ ಯೇಸುವೆ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಕೂಡಿ ಬಂದಂಥ ಎಲ್ಲ ಸಭಿಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ವಂದಿಸ್ತೇನೆ. ಪ್ರಿಯರೇ, ಇಲ್ಲಿ ಓದಲ್ಪಟ್ಟಿರುವಂಥ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಆದ್ದರಿಂದ ಯಾವಾಗ ನಾವು ವಾಕ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ನೀವೆಲ್ಲ ಗಮನ ವಾಕ್ಯದ ಕಡೆಗೆ ಇರಬೇಕು ಯಾವಾಗಲೂ. ಆದ್ದರಿಂದ ಇಲ್ಲಿ ನಾವು ಮೊದಲನೇದಾಗಿ ಓದಲ್ಪಟ್ಟಿರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯು ಈ ಲೋಕಕ್ಕೆ ಬಂದ ಉದ್ದೇಶಗಳು ಯಾವ್ಯಾವು, ಆದ್ದರಿಂದ ಯೇಸು ಕ್ರಿಸ್ತನು ಯಾಕೆ ಈ ಧರೆಗೆ ಈ ಭೂಮಿಗೆ ಬಂದನು ಎಂಬುದಾಗಿ ನಾವು ಸತ್ಯವೇದದ ಅನೇಕ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಯಾಕೆ ಈ ಧರೆಗೆ ಈ ಭೂಮಿಗೆ ಯಾಕೆ ಬಂದನು, ಆತನು ಬಂದಂಥ ಉದ್ದೇಶಗಳು ಏನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಾಗ ಮೊದಲನೇದಾಗಿ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ ನಾವು ಓದುವಾಗ ಈಗ ತಾನೇ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಂಥ ಒಂದು ಉದ್ದೇಶ ನಾವು ನೋಡುವಾಗ ಮೊದಲನೇದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕಲಿಕ್ಕೆ ನಾನು ಬಂದಿಲ್ಲ ಎಂಬುದಾಗಿ. ನಾನು ಎದಕ್ಕೆ ಬಂದಿದ್ದೇನೆ? ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಧರ್ಮಶಾಸ್ತ್ರವನ್ನು ನೆರವೇರಿಸುವುದು ಎಂಬುದಾಗಿ. ಆದ್ದರಿಂದ ನಾವು ಇಲ್ಲಿ ಧರ್ಮಶಾಸ್ತ್ರವನ್ನು ಹೊಂದಿದಂಥ ಇಸ್ರಾಯೇಲಲ್ಲಿ ಯೇಸು ಸ್ವಾಮಿ ಏನು ಮಾಡಿದ? ಜನಿಸಿ ಬಂದನೆಂಬುದಾಗಿ ನಾವು ನೋಡ್ತೇವೆ. ಧರ್ಮಶಾಸ್ತ್ರ ಅಂದರೆ ಏನು? ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೊಟ್ಟಂಥ ಧಾರ್ಮಿಕ ನಿಯಮಗಳು ಎಂಬುದಾಗಿ ಅಲ್ಲ, ಇದಕ್ಕೆ ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ ಕರೆಯಲ್ಪಡುತ್ತದೆ ಎಂಬುದಾಗಿ. ಅಂದರೆ ಆಗಿನ ಕಾಲದಲ್ಲಿ ದೇವರು ಮೋಶೆ ಮುಖಾಂತರ 10 ಆಜ್ಞೆಗಳು ಅವರು ಪರಿಪಾಲನೆ ಮಾಡಬೇಕಾಗಿತ್ತು. ಆ 10 ಆಜ್ಞೆಗಳನ್ನು ಯಾರು ಪರಿಪಾಲನೆ ಮಾಡಿಕೊಂಡು ಬರ್ತಾರೋ ಅವರಿಗೆ ಏನಿದೆ? ದೇವರ ರಾಜ್ಯವಿದೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದರು. ಮತ್ತು ಧರ್ಮಶಾಸ್ತ್ರವು
ಅವರನ್ನು ಆ ವಾಕ್ಯಗಳು ಎಚ್ಚರಿಸ್ತಾ ಇದ್ದವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಧರ್ಮಶಾಸ್ತ್ರ, ಮೋಶೆಯ ಧರ್ಮಶಾಸ್ತ್ರ ಅಂದರೆ ಕಟ್ಟಳೆಗಳು, ಆಜ್ಞೆಗಳು, ನಿಯಮಗಳು ಎಂಬುದಾಗಿ ಈ ಒಂದು ಅರ್ಥವನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಕ್ರಿಸ್ತನು ಯಾಕೆ ಈ ಧರೆಗೆ, ಈ ಭೂಮಿಗೆ ಬಂದನು ಎಂಬುದಾಗಿ ನಾವು ನೋಡುವಾಗ ವಾಕ್ಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4:4 ನಾವು ನೋಡುವಾಗ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ನಾವು ನೋಡುವಾಗ, ಆದರೆ ಕಾಲವು ಸಂಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರದಿನ ದಾರವನ್ನು ವಿಮೋಚಿಸಬೇಕೆಂತಲೂ ಪುತ್ರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿಸುವುದನಾಗಿಯೂ ಧರ್ಮಶಾಸ್ತ್ರದಿನಗಾಗಿಯೂ ಬಂದನು. ಇಲ್ಲಿ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಏನಂತಂದರೆ, ಮೋಶೆಯ ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು, ಆ ಆಜ್ಞೆಗಳಿಗೆ ಒಳಪಟ್ಟವರನ್ನು ವಿಮೋಚಿಸಲು, ಅಂದರೆ ರಕ್ಷಿಸಲು, ಅದರಿಂದ ಬಿಡುಗಡೆಯನ್ನು ಮಾಡುವುದಕ್ಕಾಗಿ ಮತ್ತು ಪುತ್ರರ ಪದವಿಯನ್ನು ನಮಗೆ ಕೊಡಬೇಕೆಂತಲೂ ಆತನು ಏನು ಮಾಡಿದ, ಸ್ತ್ರೀಯರಲ್ಲಿ ಅಂದರೆ ಕನ್ಯೆಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನರಾಗಿ ಇರುವವರಿಗಾಗಿ ಆತನು ಬಂದನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಈ ಎಲ್ಲ ವಚನಗಳನ್ನು ನಾವು ನೋಡುವಾಗ ಸತ್ಯವೇದದ ಮುಖಾಂತರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎಂಬುದಾಗಿ ನಾವು ನೋಡುವಾಗ ಈ ರೀತಿಯ ವಾಕ್ಯಗಳು ನಮಗೆ ತಿಳಿಸಿಕೊಡುತ್ತವೆ ಎಂಬುದಾಗಿ. ಆದ್ದರಿಂದ ಯೇಸು ಕ್ರಿಸ್ತನು ಯಾಕೆ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಬಂದನು, ಯಾಕೆ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಬಂದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನ. ಆ ಕೂಸಿಗೆ ಸುನ್ನತಿ ಮಾಡುವುದಕ್ಕೆ ಕಳೆಯಬೇಕಾದ 8 ದಿವಸಗಳು ತುಂಬಿದ ಮೇಲೆ ಅದಕ್ಕೆ ಯೇಸು ಎಂದು ಹೆಸರಿಟ್ಟರು. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಪ್ರಕಾರ ಆತನಿಗೇನಾಯಿತು, ಸುನ್ನತಿ ಆಯಿತು ಎಂಬುದಾಗಿ. ಮತ್ತು ಅದೇ ರೀತಿಯಿಂದ ನಾವು ನೋಡ್ತಾ ಇದ್ದೇವೆ, 8 ದಿನಗಳು ಅಂದರೆ ಹುಟ್ಟಿದ ನಂತರ 8 ದಿನಗಳ ತರುವಾಯ ಯೇಸು ಎಂಬುದಾಗಿ ಆತನಿಗೆ ಹೆಸರಿಟ್ಟರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಇದೆಲ್ಲವೂ ಧರ್ಮಶಾಸ್ತ್ರದ ಪ್ರಕಾರವೇ ಯೇಸು ಸ್ವಾಮಿಗೆ ಈ ರೀತಿಯಲ್ಲಿ ಮಾಡಿಸಲಾಯಿತೆಂಬುದಾಗಿ ನಮಗೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಮತ್ತು ಅದೇ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನ ನೋಡುವಾಗ, ಲೂಕನ ಬರೆದ ಸುವಾರ್ತೆ, ಯಾಕಂದರೆ ಚೊಚ್ಚಲು ಗಂಡೆಲ್ಲ ಕರ್ತನಿಗೆ ಮೀಸಲೆನಿಸಿಕೊಳ್ಳುವನು ಎಂಬುದಾಗಿ ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅದನ್ನು ಕರ್ತನಿಗೆ ಸಮರ್ಪಿಸಬೇಕಾಗಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಚೊಚ್ಚಲು ಅಂದರೆ ತಾಯಿಯ ಗರ್ಭದಿಂದ ಮೊದಲು ಬಂದಂಥ ಒಂದು ಮಗು, ಅದು ಕರ್ತನಿಗೆ ಮೀಸಲಾಗಿ ಇಡಬೇಕು ಎಂಬುದಾಗಿ. ಆದ್ದರಿಂದ ಈ ಎಲ್ಲವನ್ನು ಧರ್ಮಶಾಸ್ತ್ರದ ಒಂದು ಪ್ರಕಾರವಾಗಿಯೇ ಯೇಸು ಸ್ವಾಮಿಯನ್ನು ದೇವಾಲಯದಲ್ಲಿ, ಯೆರೂಸಲೇಮ್ ದೇವಾಲಯದಲ್ಲಿ ಆ ಮಗುವನ್ನು ತೆಗೆದುಕೊಂಡು ಬಂದು ಏನು ಮಾಡಿದರು, ಧರ್ಮಶಾಸ್ತ್ರದ ಪ್ರಕಾರವಾಗಿಯೇ ಆ ಮಗುವನ್ನು ಏನು ಮಾಡಿದರು, ದೇವರಿಗೆ ಸಮರ್ಪಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಈ ಒಂದು ವಚನಗಳ ಮುಖಾಂತರವಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಿಂದ ನಾವು ನೋಡ್ತೇವೆ, ಧರ್ಮಶಾಸ್ತ್ರದ ಹೇಳಿರುವಂತೆ ಬಲಿಯನ್ನು ಕೊಡಬೇಕಾಗಿತ್ತು ಅಲ್ಲ. ಯಾರೇ ಆಗಲಿ ದೇವರಿಗೆ ಒಂದು ಮಗುವನ್ನು ಅರ್ಪಿಸಿದಾಗ ಮಗುವಿಗೆ ಏನು ಕೊಡಬೇಕಾಗಿತ್ತು, ಆಗಿನ ಕಾಲದಲ್ಲಿ ಆ ಒಂದು ಪದ್ಧತಿ ಇತ್ತು ಎಂಬುದಾಗಿ.
ಆದ್ದರಿಂದ ಇಲ್ಲಿ ಕೂಡ ನಾವು ವಾಕ್ಯದಲ್ಲಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ ಅದೇ 2ನೇ ಅಧ್ಯಾಯ 24ನೇ ವಚನ ನೋಡುವಾಗ, ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಒಂದು ಜೋಡಿ ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳ ಮರಿಗಳನ್ನಾಗಲಿ ಬಲಿ ಕೊಡಬೇಕಾಗಿತ್ತು ಎಂಬುದಾಗಿ. ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಯನ್ನು ಧರ್ಮಶಾಸ್ತ್ರದ ಪ್ರಕಾರವಾಗಿ ಆತನಿಗೆ ಏನಾಯಿತು, ಈ ಎಲ್ಲ ವಿಧಿವಿಧಾನಗಳು ನೆರವೇರಿಸಲ್ಪಟ್ಟವೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಎಲ್ಲ ವಿಧಿವಿಧಾನಗಳು ಏನಂತಂದರೆ ಧರ್ಮಶಾಸ್ತ್ರದ ಪ್ರಕಾರವಾಗಿಯೇ ನಡೆದವು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಾವು ಮತ್ತು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13-14ರಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನ. ಆ ಕಾಲದಲ್ಲಿ ಯೇಸು ಯೆಹೋವನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದಾನಯೊಳಗೆ ಬಂದನು. ಆಗ ಯೆಹೋವನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವ ಅಲ್ಲೇ ನೀನು ನನ್ನ ಬಳಿ ಬರುವುದೇ ಏನು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಪಾಪ ರಹಿತನು ಎಂಬುದಾಗಿ. ಆದ್ದರಿಂದ ನಾವು ನೋಡ್ತೇವೆ ಸ್ನಾನಿಕನಾದ ಯೆಹೋವನು, ನಾವು ನೋಡ್ತೇವೆ ಅಲ್ಲಿ ಪಾಪ ಮಾಡಿದಂಥ ಎಲ್ಲರೂ ಏನು ಮಾಡಬೇಕು, ತಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅವರು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕಾಗಿತ್ತು ಎಂಬುದಾಗಿ. ಅಂದರೆ ಪಾಪಗಳನ್ನು ತೊಳೆದುಕೊಳ್ಳದೆ ಹೋದರೆ ನಾವು ದೀಕ್ಷಾಸ್ಥಾನ ಹೊಂದಲಿಕ್ಕೆ ಯೋಗ್ಯರಲ್ಲ ಅಲ್ಲ. ಯಾವಾಗ ನಾವು ನಮ್ಮ ಪಾಪಗಳ ಲೋಕದ ಪಾಪಗಳನ್ನು ನಾವು ತೊಳುಕೊಂಡು ಯೇಸು ಕ್ರಿಸ್ತನೇ ದೇವರೆಂಬುದಾಗಿ, ಆತನೇ ನಮ್ಮ ಎಲ್ಲ ಸರ್ವಸ್ವ ಎಂಬುದಾಗಿ ಆತನ ಮೇಲೆ ನಾವು ವಿಶ್ವಾಸದಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಾವೇನು ಮಾಡಬೇಕು, ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳಬೇಕು. ಸ್ನಾನಿಕನಾದ ಯೆಹೋವನ ಕೂಡ ಅನೇಕರು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಕೂಡ ಪಾಪರಹಿತನಾಗಿರುವಂಥ ಯೇಸು ಸ್ವಾಮಿ ಕೂಡ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ ಯೋಹಾನನ ಬಳಿಯಲ್ಲಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಯೋಹಾನನ್ ಏನು ಮಾಡ್ತಾನೆ, ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿಯನ್ನು ತಡೀತಾ ಇದ್ದಾನೆ. ಸ್ವಾಮಿ ಇಲ್ಲಿ ನಾವು ನೋಡುವಾಗ ಇಲ್ಲಿ 13ನೇ ವಚನ, ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೊರ್ದಾನ್ ಒಳಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದು ಏನು ಎಂದು ಆತನನ್ನು ತಡೆಯುತ್ತಾ ಇದ್ದನು ಎಂಬುದಾಗಿ. ಸ್ವಾಮಿ, ನಾನು ಮುಂದೂತನು, ನಿನಗೆ ನಾನು ದೀಕ್ಷಾಸ್ಥಾನ ಕೊಡಲಿಕ್ಕೆ ಯೋಗ್ಯನಲ್ಲ, ನೀನು ಪವಿತ್ರನು ಎಂಬುದಾಗಿ ಹೇಳಿ ಸ್ನಾನಿಕನಾದ ಯೆಹೋವನು ಯೇಸು ಸ್ವಾಮಿಯನ್ನು ಏನು ಮಾಡಿದ, ತಡೆದನು. ನಾನು ನಿನಗೆ ದೀಕ್ಷಾಸ್ಥಾನ ಕೊಡುವುದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಸದ್ಯಕ್ಕೇನು ಮಾಡು, ಒಪ್ಪುಕೋ. ಯಾಕೆ ಒಪ್ಪುಕೋ? ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪುಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನೇನು ಮಾಡಿದ, ಯೋಹಾನನು ಒಪ್ಪಿಕೊಂಡನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಪಾಪ ರಹಿತನಾಗಿರುವಂಥ ಯೇಸು ಸ್ವಾಮಿ ಕೂಡ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಎಲ್ಲ ವಚನಗಳನ್ನು ನಾವು ನೋಡುವಾಗ ಏನಂತಂದರೆ, ಯೇಸು ಸ್ವಾಮಿ ಆತನು ನೀರಿನ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಧರ್ಮಶಾಸ್ತ್ರವನ್ನು ನೆರವೇರಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಯೇಸು ಸ್ವಾಮಿಗೆ ದೀಕ್ಷಾಸ್ಥಾನದ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಪಾಪ ಮಾಡಿ ಪಾಪವನ್ನು ತೊಳೆದುಕೊಂಡು ದೀಕ್ಷಾಸ್ಥಾನ ಹೊಂದಬೇಕಾಗಿತ್ತು. ಆದರೆ ಪಾಪರಹಿತನಾಗಿರುವಂಥ ಯೇಸು ಸ್ವಾಮಿ ಆತನೇನು ಮಾಡಿದ, ಧರ್ಮಶಾಸ್ತ್ರವನ್ನು
ನೆರವೇರಿಸುವುದಕ್ಕಾಗಿ ಆತನೇನಂತಂದರೆ ಧರ್ಮಶಾಸ್ತ್ರಕ್ಕೆ ಒಳಗಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ನಾನು ತೆಗೆದುಹಾಕಲಿಕ್ಕೆ ಈ ಲೋಕಕ್ಕೆ ಬರಲಿಲ್ಲ. ಯಾಕೆ ಬಂದಿದ್ದೇನೆ? ನಾನು ಅವುಗಳನ್ನು ನೆರವೇರಿಸಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಒಬ್ಬನೇ ಏನಂದರೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ ಓದುವಾಗ, ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಊರದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರ ಅಂದರೆ ಧರ್ಮಶಾಸ್ತ್ರದ ಆಜ್ಞೆಗಳು ನಿಯಮಗಳು ಬಹಳ ಇದ್ದವು. ಯಾರು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೀಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಲ್ಲ. ನಾವು ನೋಡ್ತಾ ಇದ್ದೇವೆ, ಒಬ್ಬ ಸ್ಟೂಡೆಂಟು ಆತನಿಗೆ ಸಬ್ಜೆಕ್ಟ್ 6 ಇರ್ತವೆ. ಒಂದರಲ್ಲಿ ಫೇಲ್ ಆದರೆ ಉಳಿದ 5ರಲ್ಲಿ ಪಾಸಾಗಿ 1ರಲ್ಲಿ ಫೇಲ್ ಆದರೆ ಫೇಲೇ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೀಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಮಾತ್ರ ಏನು ಮಾಡಿದ? ಆ ಧರ್ಮಶಾಸ್ತ್ರವನ್ನು ಏನು ಮಾಡಿದ? ಕೈಗೊಂಡು ನಡೆದನೆಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಜನರು ಪದೇ ಪದೇ ಏನು ಮಾಡ್ತಾ ಇದ್ದರು? ಪಾಪ ಮಾಡ್ತಾ ಇದ್ದರು. ಪದೇ ಪದೇ ಬಲಿಗಳನ್ನು ಏನು ಮಾಡ್ತಾ ಇದ್ದರು? ಅರ್ಪಿಸ್ತಾ ಇದ್ದರು. ಆದರೆ ಈ ರೀತಿಯ ಒಂದು ಪದ್ಧತಿ ದೇವರ ಕೋಪಕ್ಕೆ ಈಡಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ಕೈಗೊಂಡು ಏನಂತಂದರೆ ಅದನ್ನು ನೆರವೇರಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಕೂಡ ದೇವರ ವಾಕ್ಯಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡು ನಾವೇನು ಮಾಡಬೇಕು? ದೇವರ ವಾಕ್ಯದಂತೆ ನಾವು ಜೀವಿಸಲಿಕ್ಕೆ ಮುಂದೆ ಹೋಗಬೇಕು. ದೇವರ ವಾಕ್ಯಗಳನ್ನು ನಾವು ಆಲಿಸಿ ಕೈಗೊಂಡು ನಡೆದರೆ ನಾವು ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ ಎಂಬುದಾಗಿ. ಮತ್ತು 2ನೇದಾಗಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 13ನೇ ವಚನ. ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಈ ಧರೆಗೆ ಯಾಕೆ ಬಂದನೆಂಬುದಾಗಿ 2ನೇದಾಗಿ ನಾವು ನೋಡುವಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಶಾಸ್ತ್ರಗಳ ಮಧ್ಯದಲ್ಲಿ, ಪರಿಸಾಯರ ಮಧ್ಯದಲ್ಲಿ, ಯಹೂದ್ಯರ ಮಧ್ಯದಲ್ಲಿ, ಇನ್ನು ಅನ್ಯರ ಮಧ್ಯದಲ್ಲಿ ಆತನು ವಾಕ್ಯವನ್ನು ಹೇಳುವಾಗ, ದೇವರ ರಾಜ್ಯದ ಒಂದು ಸುವಾರ್ತೆಯನ್ನು ತಿಳಿಸುವಾಗ ಅಲ್ಲಿ ಅನೇಕರು ಯಹೂದ್ಯರು ನಾವು ಆಲ್ರೆಡಿ ಏನಾಗಿದ್ದೇವೆ? ಧರ್ಮಶಾಸ್ತ್ರವನ್ನು ನಾವು ಏನು ಮಾಡ್ತಾ ಇದ್ದೇವೆ? ಕೈಗೊಂಡು ನಡೀತಾ ಇದ್ದೇವೆ. ನಿಮ್ಮ ಒಂದು ಬೋಧನೆ ಬೇಡ ಎಂಬುದಾಗಿ ಅವರು ಯೇಸು ಸ್ವಾಮಿಗೆ ಪ್ರಶ್ನೆ ಹಾಕುವಾಗ, ವೈದ್ಯನು ಯಾರಿಗೆ ಬೇಕು? ಡಾಕ್ಟರ್ ಯಾರಿಗೆ ಬೇಕು? ಕ್ಷೇಮ ಇಲ್ಲದವರಿಗೆ ಡಾಕ್ಟರ್ ಬೇಕು, ಕ್ಷೇಮದಿಂದ ಇರುವವರಿಗೆ ಡಾಕ್ಟರ್ ಬೇಡ, ವೈದ್ಯನು ಬೇಡ ಎಂಬುದಾಗಿ ಹೇಳುವಾಗ, ನೀವು ಚೆನ್ನಾಗಿದ್ದೀರಿ ಅಲ್ಲ, ನೀವು ಚೆನ್ನಾಗಿದ್ದೀರಿ, ಆದರೆ ನಾನು ನಿಮಗೆ ಬೇಡ. ಆದರೆ ನಾನು ಕ್ಷೇಮ ಇಲ್ಲದವರು ಅಂದರೆ ಪಾಪಿಗಳಾಗಿರುವಂಥ ಈ ಲೋಕದಲ್ಲಿ ಜೀವಿಸುವಂಥ ಅವರಿಗಾಗಿ ನಾನು ಏನು ಮಾಡಿದ್ದೇನೆ? ಪಾಪಿಗಳನ್ನು ಕರೆಯುವುದಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಅಲ್ಲ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಉದ್ದೇಶವೇನಂತಂದರೆ, ಆತನು ಪಾಪಿಗಳನ್ನು ಕರೆಯುವುದಕ್ಕಾಗಿ, ಅವರನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ. ಅಂತಂದರೆ ಯೇಸು ಸ್ವಾಮಿ ಅನೇಕರನ್ನು ಲೋಕದಲ್ಲಿ ಪರಿವರ್ತನೆ ಮಾಡಿ ತನ್ನ ವಾಕ್ಯವನ್ನು ಹೇಳಿ ಮತ್ತು ಅನೇಕರಿಗೆ
ತನ್ನ ವಾಕ್ಯದ ಮುಖಾಂತರ, ಅದ್ಭುತಗಳ ಮುಖಾಂತರ, ಸೂಚಕ ಕಾರ್ಯಗಳ ಮುಖಾಂತರ ಅನೇಕರನ್ನು ದೇವರ ಕಡೆಗೆ, ದೇವರ ಒಂದು ಮಾರ್ಗದ ಕಡೆಗೆ ಆತನು ನಡೆಸಿದನೆಂಬುದಾಗಿ ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ಎರಡನೇದಾಗಿ ಯೇಸು ಸ್ವಾಮಿ ಪಾಪಿಗಳನ್ನು ಕರೆಯುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ. ಮತ್ತು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ನಾವು ನೋಡುವಾಗ, ಲೂಕನ ಬರೆದ ಮನುಷ್ಯಕುಮಾರನು ಕೆಟ್ಟ ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ಮನುಷ್ಯ ಕುಮಾರನು ಅಂದರೆ ಯಾರು? ಯೇಸು ಕ್ರಿಸ್ತನು ಎಂಬುದಾಗಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನೆಂಬುದಾಗಿ ನಾವು ನೋಡುವಾಗ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನೆಂಬುದಾಗಿ ನಾವು ನೋಡ್ತೇವೆ. ನಾವು ನೋಡ್ತಾ ಇದ್ದೇವೆ, ಇದು ಲೂಕನ ಬರೆದ ಸುವಾರ್ತೆ ಎಲ್ಲಿ 10ನೇ ಅಧ್ಯಾಯ 10ರಲ್ಲಿ ನಾವು ಈ ಒಂದು ವಾಕ್ಯ ಓದುವಾಗ ಅಲ್ಲಿ ನಮಗೆ ಜಕ್ಕಾಯನೆಂಬುದಾಗಿ ಒಬ್ಬ ಕುಳ್ಳ ಮನುಷ್ಯನು, ಇಲ್ಲಿ 10:10ರಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನೆಂಬುದಾಗಿ. ಇಲ್ಲಿ ಜಕ್ಕಾಯನು ಅವನು ಬಹಳ ಲೋಕದ ರೀತಿಯಿಂದ ಬಹಳ ಪಾಪಿಯಾಗಿದ್ದ ಅಲ್ಲ. ಅವನಿಗೆ ಐಶ್ವರ್ಯವಂತು, ದೊಡ್ಡ ಕಾಂಟ್ರಾಕ್ಟು ಕೆಲಸ ಇತ್ತು, ಆದರೆ ಮನಸ್ಸಿಗೆ ಶಾಂತಿ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಲೋಕದ ರೀತಿಯಿಂದ ಆತನ ಏನು ಮಾಡಿದ್ದ? ಕೆಟ್ಟು ಹೋಗಿದ್ದನು. ಯಾರು ಆತನನ್ನು ಸೇರ್ತಾ ಇರಲಿಲ್ಲ. ಆದರೆ ಅವನ ಒಂದು ಆಸೆ ಏನಂತಂದರೆ, ಯೇಸು ಸ್ವಾಮಿಯನ್ನು ನಾನೇನು ಮಾಡಬೇಕು? ನೋಡಬೇಕು ಎಂಬುದಾಗಿ. ಒಂದು ದಿನ ಆಲದ ಮರದ ಮೇಲಿಂದ ಯೇಸು ಸ್ವಾಮಿಯನ್ನು ನೋಡಿದನು. ಯೇಸು ಸ್ವಾಮಿ ಆ ಮಾರ್ಗದಿಂದ ಹೋಗುವಾಗ ಜಕ್ಕಾಯನು ಆಲದ ಮರದ ಮೇಲೆ ಕೂತಿರುವಾಗ ಯೇಸು ಸ್ವಾಮಿ ಜಕ್ಕಾಯನನ್ನು ನೋಡಿ, ಜಕ್ಕಾಯನೇ, ನೀನು ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳುತ್ತೇನೆ, ಊಟ ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ಆ ಕ್ಷಣದಲ್ಲಿ ಆ ಜಕ್ಕಾಯನ ಒಂದು ಹೃದಯ ಏನಾಯಿತು? ಪರಿವರ್ತನೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ತಟ್ಟನೆ ಜಕ್ಕಾಯನು ಮನೆಗೆ ಬಂದು ಯೇಸು ಸ್ವಾಮಿಯನ್ನು ಏನು ಮಾಡಿದ? ಸೇರಿಸಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಅಂದರೆ ಯಾವಾಗ ಯೇಸು ಸ್ವಾಮಿ ಅವನ ಹೃದಯದಲ್ಲಿ ಪ್ರವೇಶ ಮಾಡಿದನೋ ಅವನ ಹೃದಯ ಏನಾಯಿತು? ಪರಿವರ್ತನೆ ಆಯಿತು. ಅವನ ಹೃದಯ ಪರಿವರ್ತನೆ ಆಗಿ ಆ ಯೇಸು ಸ್ವಾಮಿಯ ಮುಂದೆ ಆತನು ಬೇಡಿಕೊಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಒಂದು ಉದ್ಯೋಗದಲ್ಲಿ ನಾನು ಯಾರಿಂದ ಏನಾದರೂ ಎಳ್ಕೊಂಡಿದ್ದೀಯಾದರೆ, ಯಾರಿಂದ ಏನಾದರೂ ತೆಗೆದುಕೊಂಡಿದ್ದೀಯಾದರೆ ನಾನು 1ಕ್ಕೆ 4ರಷ್ಟು ಕೊಡ್ತೇನೆ. 1 ರೂಪಾಯಿ ತೆಗೆದುಕೊಂಡ್ರೆ 4 ರೂಪಾಯಿ ಕೊಡ್ತೇನೆ. 1000 ರೂಪಾಯಿ ತೆಗೆದುಕೊಂಡಿದ್ದರೆ 10,000 ರೂಪಾಯಿ ನಾನು ವಾಪಸ್ ಕೊಡ್ತೇನೆ ಎಂಬುದಾಗಿ ಹೇಳಿದ. ಎಂಥ ಒಂದು ಪರಿವರ್ತನೆ ಅಲ್ಲ. ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದಾಗ ಅಂಥ ಒಂದು ಪರಿವರ್ತನೆ ನಮ್ಮೊಂದು ಜೀವಿತದಲ್ಲಿ ಆಗಬೇಕು. ಆದ್ದರಿಂದ ಯೇಸು ಸ್ವಾಮಿ, ನೀನು ಭಾಳ ಹಣ ಗಳಿಸಿದ್ದಿ, ನಿನ್ನ ಆಸ್ತಿಯಲ್ಲಿ ಎಲ್ಲವನ್ನು ಹಂಚು ಎಂಬುದಾಗಿ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಲಿಲ್ಲ. ಅಂದರೆ ಯೇಸು ಸ್ವಾಮಿ ಯಾರ ಹೃದಯದಲ್ಲಿ ಬರ್ತಾನೋ ಅವರ ಹೃದಯ ಏನಾಗಬೇಕು? ಪರಿವರ್ತನೆ ಆಗಬೇಕು. ಜಕ್ಕಾಯನ ಹೃದಯದಲ್ಲಿ ಯೇಸು ಸ್ವಾಮಿ ಬಂದಾಗ ಅವನಲ್ಲಿ ಬದಲಾವಣೆ ಆಯಿತು. ಯೇಸು ಮಾತ್ರ ನನ್ನ ಒಂದು ಜೀವಿತ, ಬೇರೆ ಏನೂ ಬೇಡ ಎಂಬುದಾಗಿ ತನ್ನನ್ನು ತಾನು, ತನ್ನ ಆಸ್ತಿಯನ್ನೆಲ್ಲ ಏನು ಮಾಡಿದ? ಎಲ್ಲರಿಗೆ ಹಂಚಿಕೊಟ್ಟ. 1ಕ್ಕೆ 4 ಕೊಟ್ಟರೆ ಅವನಲ್ಲಿ ಎಷ್ಟು ಉಳಿತು ಆಸ್ತಿ? ಏನು ಉಳಿಲಿಲ್ಲ, ಎಲ್ಲ ಶೂನ್ಯ ಆಯಿತು. ಆದ್ದರಿಂದ ಯೇಸು ಮಾತ್ರ ನನಗೆ ಸಾಕು ಎಂಬುದಾಗಿ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಆತನಿಗೆ ಹೇಳ್ತಾ ಇದ್ದೇನೆ, ಇವತ್ತು ಈ ಮನೆಗೇನಾಯಿತು? ರಕ್ಷಣೆ ಆಯಿತು ಎಂಬುದಾಗಿ ಯೇಸು ಸ್ವಾಮಿ ಜಕ್ಕಾಯನನ್ನು ರಕ್ಷಣೆಯಲ್ಲಿ ಸೇರಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆದ್ದರಿಂದ ಇನ್ನೂ ನೀವು ಅರ್ಥ ಮಾಡಿಕೊಳ್ಳದೆ ಹೋದರೆ
ಇನ್ನು ಯೇಸು ಸ್ವಾಮಿಯನ್ನು ನೀವು ತಿಳ್ಕೊಳ್ಳದೆ ಹೋದರೆ ಎಂಥವರಾಗ್ತೇವೆ? ನಾವು ತಿಳ್ಕೊಳ್ಳಬೇಕು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕು. ನಮ್ಮ ಹೃದಯವನ್ನು ನಾವೇನು ಮಾಡಬೇಕು? ಮಾರ್ಪಡಿಸಿಕೊಳ್ಳಬೇಕು. ಮಾರಾಲಿ ಮನಸ್ಸುಲು ಮಾರಾಲಿ, ಮಾರಿನ ಮನಸ್ಸು ದೇವನಿಕ್ಕಿಸ್ತೆ ಫಲಿತ ಮುಂದೆ. ನಮ್ಮ ಹೃದಯಗಳನ್ನು ನಾವು ಹಾಗೆ ಲೋಕದ ರೀತಿಯ ಜೀವಿತವನ್ನು ಜೀವಿಸಿದರೆ ನಾವೇನಾಗ್ತೇವೆ? ಸೈತಾನ ಮಕ್ಕಳಾಗುತ್ತೇವೆ. ಆದ್ದರಿಂದ ಯೇಸು ಕ್ರಿಸ್ತನು ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದಂಥ ಉದ್ದೇಶವೇನಂತಂದರೆ ಒಬ್ಬರು ಕೆಟ್ಟು ಹೋಗಬಾರದು. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನು ಆಗಿರುವಂಥ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದನು, ಆತನ ಉದ್ದೇಶವೇನೆಂಬುದಾಗಿ ನಾವು ನೋಡುವಾಗ ನಾಲ್ಕನೇದಾಗಿ ನಾವು ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ ಓದುವಾಗ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. ನಾವು ಸಮೀಪದಲ್ಲಿರುವ ಬೇರೆ ಊರಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂಬುದಾಗಿ. ಇದಕ್ಕಾಗಿಯೇ ಯಾವುದಕ್ಕೆ? ದೇವರ ರಾಜ್ಯದ ಸುವಾರ್ತೆಯನ್ನು ಹಂಚುವುದಕ್ಕಾಗಿ ನಾನೇನು ಬಂದಿದ್ದೇನೆ, ನಿಮ್ಮಿಂದ ನಾನೇನು ಮಾಡಿದ್ದೇನೆ, ಹೊರಗೆ ಬಂದಿದ್ದೇನೆ ಎಂಬುದಾಗಿ. ಮತ್ತು ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 43ನೇ ವಚನ ಓದುವಾಗ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 43ನೇ ವಚನ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 4:4 ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ, ಇದಕ್ಕಾಗಿಯೇ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡುವಾಗ, ಲೋಕದ ಎಲ್ಲರಿಗೆ ಏನಾಗಬೇಕು, ಏನು ತಿಳಿಸ್ಬೇಕು? ಸುವಾರ್ತೆ ಅಲ್ಲ, ಒಳ್ಳೆಯ ವಾರ್ತೆ. ಅದು ಯಾವುದು? ದೇವರ ರಾಜ್ಯದ ಸುವಾರ್ತೆ. ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂಥ ಆ ಒಂದು ಸುವಾರ್ತೆ ಯೇಸು ಸ್ವಾಮಿ ದೇವರಿಂದ ಕಳುಹಿಸಲ್ಪಟ್ಟಿದ್ದನು. ಅದಕ್ಕಾಗಿಯೇ ಲೋಕದಲ್ಲಿ ಹಳ್ಳಿಯಿಂದ ಹಳ್ಳಿಗೆ, ಆಗಿನ ಕಾಲದಲ್ಲಿ ಯಾವ ವ್ಯವಸ್ಥೆ ಇರಲಿಲ್ಲ, ಮೋಟ್ರ್ ಸೈಕಲ್ ಇರಲಿಲ್ಲ, ಬೇರೆ ಯಾವ ವಾಹನಗಳು ಇರಲಿಲ್ಲ. ಕಾಲು ನಡಿಗೆಯಿಂದಲೇ ಆತನೇನು ಮಾಡಿದ? ಹಳ್ಳಿಯಿಂದ ಹಳ್ಳಿಗೆ, ಊರಿಂದ ಊರಿಗೆ ಆತನೇನು ಮಾಡಿದ? ಸುವಾರ್ತೆಯನ್ನು ಸಾರಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದಲೇ ಆತನು ಈ ಲೋಕಕ್ಕೆ ಬಂದಂಥ ಉದ್ದೇಶವೇನಂತಂದರೆ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ, ತಿಳಿಸುವುದಕ್ಕಾಗಿ ನಾನೇನಾಗಿದ್ದೇನೆ? ಕಳುಹಿಸಲ್ಪಟ್ಟಿದ್ದೇನೆ. ಎಲ್ಲಿಂದ? ಪರಲೋಕದಿಂದ ಈ ಧರೆಗೆ ನಾನು ಕಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು, ಆತನ ಒಂದು ಉದ್ದೇಶ, ಬರುವಂಥ ಉದ್ದೇಶ ಏನು ಎಂಬುದಾಗಿ ನಾವು ನೋಡುವಾಗ, 5ನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ ಓದುವಾಗ, ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನೇ
ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಕೂಡ ಸತ್ಯವೇದದಲ್ಲಿ ಕೂಡ ಅನೇಕ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಸೇವೆ ಮಾಡಿಕೊಳ್ಳಕ್ಕಾಗಿ ಬರಲಿಲ್ಲ ಅಲ್ಲ. ಯಾರು ಕೂಡ ಆದರೂ ಸೇವೆ ಮಾಡಿಸ್ಕೊಂಡ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡು ಅಲ್ಲ, ಸಮರ್ಪಿಸಿಕೊಳ್ಳುವಂಥದ್ದು ಅಲ್ಲ. ನಾವು ನೋಡ್ತಾ ಇದ್ದೇವೆ, ಸಮರ್ಪಿಸಿಕೊಂಡಾಗ ಮಾತ್ರ ಸೇವೆ ಮುಂದುವರಿಸಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ. ಯೇಸು ಸ್ವಾಮಿ ಸೇವೆಯಲ್ಲಿ ಅನೇಕ ತೊಂದರೆಗಳು ಬಂದವು, ಅನೇಕರು ಬೈದರು, ಅನೇಕ ರೀತಿಯಿಂದ ಚಿತ್ರಹಿಂಸೆ ಮಾಡಿದರು, ಕೊನೆಗೆ ಶಿಲುಬೆಗೆ ಹಾಕಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ. ಏನು ಮಾಡಿದಾನ? ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿಯೂ ತನ್ನ ಪ್ರಾಣವನ್ನೇ ಈಡುಕೊಡುವುದಕ್ಕಾಗಿ, ಈಡಂತಂದರೆ ಬಲಿ ಅಲ್ಲ, ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಪಾಪದಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಅನೇಕರು ಲೋಕದ ರೀತಿಯಿಂದ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು, ಅವರನ್ನು ಬಿಡಿಸುವವರು ಯಾರಿಲ್ಲ. ಆದ್ದರಿಂದ ಯೇಸು ಸ್ವಾಮಿಯು ಏನು ಮಾಡಿದನು? ಈ ಲೋಕಕ್ಕೆ ಆತನು ಸೇವೆ ಮಾಡುವುದಕ್ಕಾಗಿಯೂ, ದೇವರ ಸುವಾರ್ತೆಯನ್ನು ಆ ರೀತಿಯಲ್ಲಿ ಸೇವೆ ಮಾಡುವುದಕ್ಕೂ, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನೇ ಶಿಲುಬೆ ಮೇಲೆ ರಕ್ತವನ್ನು ದಾರಿ ಎಳೆದು ನಮ್ಮೆಲ್ಲರನ್ನೇನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ. ಅದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ. ಆದ್ದರಿಂದ ಈ ದಿನದಲ್ಲಿ ಆತನ ದೇಹ ಮತ್ತು ರಕ್ತದಲ್ಲಿ ಪಾಲು ಹೊಂದುವಂಥ ನೀವೆಲ್ಲರೂ, ಆತನು ಬಂದಂಥ ಉದ್ದೇಶ ನಮ್ಮ ಒಂದು ಹೃದಯದಲ್ಲಿ, ನಮ್ಮ ಒಂದು ಜೀವಿತದಲ್ಲಿ ಅದನ್ನು ನಾವು ಸಫಲಪಡಿಸಿಕೊಂಡಿದ್ದೇವಾ? ಆತನ ದೇಹ ರಕ್ತದ ಒಂದು ಬೆಲೆ ನಮಗೆ ಗೊತ್ತಿದೆಯಾ? ಇವೆಲ್ಲವನ್ನು ಗ್ರಹಿಸಿಕೊಂಡು ನಮ್ಮನ್ನು ನಾವು ತಿಳ್ಕೊಂಡು ಆತನ ದೇಹ ರಕ್ತದಲ್ಲಿ ನಾವು ಪಾಲು ಹೊಂದಿ ಆತನಿಗೇನು ಮಾಡಬೇಕು? ನಾವು ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ. ಆರನೇದಾಗಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನೆಂಬುದಾಗಿ ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ ಓದುವಾಗ, ಕಳುಹಿಸಿದ ಚಿತ್ತವನ್ನು ಏನೆಂದರೆ, ಸಾಕಮ್ಮ. ಇಲ್ಲಿ ಕೂಡ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ, ನಾನು ಈ ಲೋಕಕ್ಕೆ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ. ನಮ್ಮ ಚಿತ್ತ ಅಂದರೆ ಏನು? ಚಿತ್ತಂದ್ರೆ ಏನು? ತೀರ್ಮಾನ, ಉದ್ದೇಶ, ಇಷ್ಟ, ಬಯಕೆ. ನಾವೆಲ್ಲರೂ ಲೋಕದಲ್ಲಿ ಏನು ಮಾಡ್ತೇವೆ? ನಮ್ಮ ಇಷ್ಟದಂತೆ ನಾವು ನಡಿತೇವಲ್ಲ. ದೇವರ ಇಷ್ಟದಂತೆ ನಾವು ಜೀವಿಸ್ತಾ ಇದ್ದೇವಾ? ಭಾಳ ಕಡಿಮೆ ಅಲ್ಲ. ನಮ್ಮ ಇಷ್ಟದಂತೆ ನಾವು ಅನೇಕ ಸಾರಿ ಈ ಲೋಕದಲ್ಲಿ ಜೀವಿಸ್ತೇವೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬರಲಿಲ್ಲ. ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸಲು ನಾನು ಎಲ್ಲಿಂದ ಬಂದಿದ್ದೇನೆ? ಪರಲೋಕದಿಂದ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಕೂಡ ಯೇಸು ಸ್ವಾಮಿ ಬಂದಂಥ ಉದ್ದೇಶವನ್ನು ನಾವು ಗ್ರಹಿಸಿಕೊಳ್ಳಬೇಕು. ನಮ್ಮ ಚಿತ್ತ ಏನು? ನಮ್ಮ ಇಷ್ಟ ಏನು? ನಾವು ಈ ಲೋಕದಲ್ಲಿ ನಮಗೆ ಯಾವುದು ಇಷ್ಟ? ನಮ್ಮ ಚಿತ್ತ ಏನಾಗಿರಬೇಕು? ನಾವು ಲೋಕದಲ್ಲಿ ಎಲ್ಲ ರೀತಿಯಿಂದ ಜೀವಿಸ್ತೇವೆ, ಎಲ್ಲ ಬೇಕು ಅಲ್ಲ. ಆದರೆ ದೇವರಿಗಾಗಿ ನಮ್ಮ ಜೀವಿತವನ್ನು, ನಮ್ಮ ಹೃದಯವನ್ನು ನಾವು ಏನು ಮಾಡಬೇಕು? ಆತನಿಗೆ ಒಪ್ಪಿಸಿಕೊಟ್ಟು ನಾವು ನಮ್ಮ ಚಿತ್ತದಂತೆ ನಾವು ನಡೆಯದೆ, ದೇವರು ನಮ್ಮಿಂದ ಅಪೇಕ್ಷಿಸುವಂಥ ದೇವರ ಚಿತ್ತದ ಮೇರೆಗೆ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಬಂದಂಥ ಉದ್ದೇಶವು ನಮ್ಮಲ್ಲಿ ನೆರವೇರಬೇಕಾದರೆ ನಾವು ನಮ್ಮ ಚಿತ್ತದಂತೆ ನಾವು ಜೀವಿಸದೆ, ಯೇಸು ಕ್ರಿಸ್ತನ ನಮ್ಮಿಂದ ಅಪೇಕ್ಷಿಸುವಂಥ ಜೀವಿತವನ್ನು ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿ ಕೊಡ್ತದೆ. ಮತ್ತು 7ನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೋಹಾನ ಬರೆದ ಸುವಾರ್ತೆ 10:10 ನಾವು ನೋಡ್ತಾ ಇದ್ದೇವೆ,
ಯೋಹಾನ ಬರೆದ ಸುವಾರ್ತೆ 10:10 ನಾವು ನೋಡ್ತಾ ಇದ್ದೇವೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಅಳು ಮಾಡುವುದಕ್ಕೂ ಬರುತ್ತಾನೆ, ಹೊರತು ಮತ್ತವದಕ್ಕೂ ಬರುವುದಿಲ್ಲ. ನಾನಾದರೂ ಇವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೇನು. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ನಾವೆಲ್ಲರೂ ದೇವರಿಗೆ ನಾವು ಏನಾಗಿದ್ದೇವೆ? ಕುರಿಗಳಾಗಿದ್ದೇವೆ ಅಲ್ಲ. ನಮ್ಮ ಒಡೆಯನು, ನಮ್ಮ ರಕ್ಷಕನು ನಮ್ಮೆಲ್ಲರಿಗೆ ಕುರುಬನಾಗಿದ್ದಾನೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನಾದರೂ ಅವುಗಳಿಗೆ ಜೀವವು ಸಮೃದ್ಧಿಯೂ ಇರಬೇಕೆಂದಲೂ ಬಂದೆನು. ಕುರುಬನಿಗೆ ಏನು ಸಮೃದ್ಧಿ ಅಲ್ಲ? ಕುರುಬನು ಕುರಿಗಳಿಗೆ ಚೆನ್ನಾಗಿ ಮೇಯಿಸಬೇಕು ಅಲ್ಲ. ಕುರುಬನು ಕುರಿಗಳನ್ನು ಎಷ್ಟು ಚೆನ್ನಾಗಿ ಮೇಯಿಸ್ತಾನೋ ಯಾರಿಗೆ ಲಾಭ ಅಲ್ಲ. ಕುರಿಗಳು ಚೆನ್ನಾಗಿ ಮೇಯ್ದರೆ, ಅವು ಚೆನ್ನಾಗಿ ಇದ್ದರೆ ಯಾರಿಗೆ ಲಾಭ? ಕುರುಬನಿಗೆ ಲಾಭ. ಆದ್ದರಿಂದ ನಾವೆಲ್ಲರೂ ದೇವರ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಕುರಿಗಳು. ಆದ್ದರಿಂದ ಕುರುಬನಾಗಿರುವಂಥ ಯೇಸು ಕ್ರಿಸ್ತನು ನಮ್ಮ ಒಂದು ಜೀವಿತದಲ್ಲಿ ಸಮೃದ್ಧಿಯು, ಕ್ಷೇಮವು, ಆರೋಗ್ಯವು, ಒಳ್ಳೆಯ ಒಂದು ಜೀವಿತವನ್ನು ಜೀವಿಸಬೇಕೆಂಬುದಾಗಿ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಸಮೃದ್ಧಿಯಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು. ನಾವು ಆತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಆದ್ದರಿಂದ ಯೇಸು ಕ್ರಿಸ್ತನು ಅವುಗಳಿಗೆ ಜೀವವು ಸಮೃದ್ಧಿಯು ಇರಬೇಕೆಂತಲೂ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನೆಂಬುದಾಗಿ. ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ 8ನೆಯ ವಿಷಯ, ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ ಓದುವಾಗ, ಯೋಹಾನ 18:37ನೇ ವಚನ. ಹಾಗಾದರೆ ನೀನು ಅರಸನು ಹೌದು ಅಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದೀ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೆರೋದ ರಾಜನ ಒಂದು ನ್ಯಾಯ ವಿಚಾರಣೆಯ ಒಂದು ಸಂದರ್ಭದಲ್ಲಿ ಹೇಳಿರುವಂಥ ಒಂದು ಮಾತು ಇದು. ಆದ್ದರಿಂದ ಆ ರಾಜನು ಯೇಸು ಸ್ವಾಮಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಇಲ್ಲಿ ಯೇಸು ಸ್ವಾಮಿ ತಾನು ಬಂದಂಥ ಒಂದು ಉದ್ದೇಶವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕಾಗಿ ನಾನು ಹುಟ್ಟಿದ್ದೇನೆ ಅಲ್ಲ, ಸತ್ಯದ ವಿಷಯದಲ್ಲಿ ನಾನು ಸಾಕ್ಷಿ ಹೇಳುವುದಕ್ಕೆ ಹುಟ್ಟಿದ್ದೇನೆ, ಅದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು ಎಂಬುದಾಗಿ ಅಲ್ಲ. ಸತ್ಯ ಇಲ್ಲದೆ ಹೋದರೆ, ಅಸತ್ಯ ಇದ್ದರೆ ಪ್ರಯೋಜನಕ್ಕೆ ಬರುವುದಿಲ್ಲ. ಸತ್ಯ ಯಾವಾಗಲೂ ಅದು ಏನು ಮಾಡ್ತದೆ? ಜಯಿಸ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಯಾವಾಗಲೂ ಸತ್ಯವನ್ನು ತಿಳ್ಕೊಂಡಿದ್ದೇವಲ್ಲ ಅಲ್ಲ. ಸತ್ಯ ದೇವರು ಯಾರು? ಯೇಸು ಕ್ರಿಸ್ತನು ಮಾತ್ರ. ಆದ್ದರಿಂದ ನಾವು ಯೋಹಾನ ಬರೆದ ಸುವಾರ್ತೆ 4:24 ನಾವು ನೋಡ್ತಾ ಇದ್ದೇವೆ, ನಾವು ಯಾವ ರೀತಿಯಿಂದ ಆರಾಧಿಸಬೇಕೆಂಬುದಾಗಿ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ. ನೀವು ಯೇಸು ಸ್ವಾಮಿಯನ್ನು, ಆತನು ಯಾರು ಆತನು? ಲೋಕಕ್ಕೆ ಬಂದಂಥ ಉದ್ದೇಶ ಏನು? ಆತನು ಬಂದಂಥ ಉದ್ದೇಶ ಎಲ್ಲವನ್ನು ನಾವು ಸತ್ಯವನ್ನು ಗ್ರಹಿಸಿಕೊಂಡು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಯಾವಾಗ ದೇವರನ್ನು ಆರಾಧಿಸ್ತೇವೋ ಆಗ ನಾವು ಏನಾಗ್ತೇವೆ? ದೇವರ ಮಕ್ಕಳಾಗುತ್ತೇವೆ ಎಂಬುದಾಗಿ. ಆದ್ದರಿಂದಲೇ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಉದ್ದೇಶವನ್ನು ಹೇಳ್ತಾ ಇದ್ದಾನೆ. ಸತ್ಯದ ವಿಷಯದಲ್ಲಿ ನಾನು ಏನಾಗಿದ್ದೇನೆ? ಸಾಕ್ಷಿ ಕೊಡುವುದಕ್ಕಾಗಿ ಬಂದಿದ್ದೇನೆ, ಮತ್ತು ನಾನು ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರೋದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಸತ್ಯವೇದದಲ್ಲಿ
ಯೇಸು ಸ್ವಾಮಿಯ ವಿಷಯವಾಗಿ ಶ್ರೀ ಸ್ನಾನಿಕನಾದ ಯೆಹೋವನು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ, ಮುಗಿಸ್ತೇನೆ. ಯೋಹಾನ ಬರೆದ ಸುವಾರ್ತೆ 3:31 ನಾವು ನೋಡುವಾಗ, ಯೋಹಾನ 3:31 3:31-32 ನಾವು ನೋಡುವಾಗ, ಮೇಳನಿಂದ ಬರುವನು, ಎಲ್ಲರ ಮೇಲೆ ಇದ್ದನೆ, ಭೂಲೋಕದಿಂದ ಹುಟ್ಟಿದವನು ಭೂಲೋಕದವನಾಗಿದ್ದು ಭೂಲೋಕದ ಮಾತನ್ನು ಆಡುತ್ತಾನೆ. ಪರಲೋಕದಿಂದ ಬರುವನು, ಎಲ್ಲರ ಮೇಲೆ ಇದ್ದಾನೆ. ತಾನು ನೋಡಿ ಕೇಳಿದ್ದಕ್ಕೆ ಸಾಕ್ಷಿ ಕೊಡುತ್ತಾನೆ. ಆದರೆ ಆತನು ಸಾಕ್ಷಿಯನ್ನು ಯಾರೂ ಒಪ್ಪುವುದಿಲ್ಲ. ಆತನು ಸಾಕ್ಷಿಯನ್ನು ಒಪ್ಪಿದವನು ದೇವರ ಸತ್ಯವನೆಂಬ ಮಾತಿಗೆ ಮುದ್ರೆ ಹಾಕುವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಶ್ರೀ ಯೋಹಾನನು ಯೇಸು ಸ್ವಾಮಿಯ ವಿಷಯವಾಗಿ ಅಂದರೆ ಯೇಸು ಸ್ವಾಮಿಯ ವಿಷಯವಾಗಿ ಸಾಕ್ಷಿ ನುಡಿತಾ ಇದ್ದಾನೆ. ಅದೇನಂತಂದರೆ, ಮೇಲಿನಿಂದ ಬಂದವನು ಎಲ್ಲರ ಮೇಲೆ ಇದ್ದಾನೆ ಎಂಬುದಾಗಿ, ಮತ್ತು ಪರಲೋಕದಿಂದ ಬಂದವನು ಎಲ್ಲರ ಮೇಲೆ ಇದ್ದಾನೆ ಎಂಬುದಾಗಿ, ಮತ್ತು ಆ ಸಾಕ್ಷಿ ಕೊಡುವಂಥ ಶ್ರೀ ಯೋಹಾನನ್ ಏನಾಗಿದ್ದಾನೆ? ದೇವರು ಸತ್ಯವಂತನು, ಮಾತಿಗೆ ಮುದ್ರೆ ಹಾಕಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಆತನನ್ನು ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಸೇರಿ ಬಂದಂಥ ಸಭಿಕರೇ, ಈ ದಿನದಲ್ಲಿ ನಾವೆಲ್ಲರೂ ಯೇಸು ಕ್ರಿಸ್ತನು ನಮಗಾಗಿ ಸುರಿಸಿದಂಥ ದೇಹ ಮತ್ತು ರಕ್ತದಲ್ಲಿ ನಾವು ಪಾಲು ಹೊಂದುತ್ತಾ ಇದ್ದೇವೆ. ಆದ್ದರಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಉದ್ದೇಶ ನಾವೆಲ್ಲರೂ ತಿಳ್ಕೊಂಡ ಮೇಲೆ ನಾವು ಈ ಲೋಕದಲ್ಲಿ ಯಾವ ರೀತಿಯಿಂದ ಜೀವಿಸಬೇಕು, ಆತನು ಬಂದಂಥ ಉದ್ದೇಶ ನೆರವೇರಿಸಿದ್ದಾನೆ ಅಲ್ಲ. ನಾವು ಕೂಡ ನಮ್ಮೊಂದು ಜೀವಿತದಲ್ಲಿ ಆತನ ವಾಕ್ಯಗಳನ್ನು ನಾವು ಪಾಲಿಸಿ ನೆರವೇರಿಸಿಕೊಳ್ಳುವುದಾದರೆ ನಾವೆಲ್ಲರೂ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ದೇವರ ವಾಕ್ಯಗಳನ್ನು ನಮ್ಮ ಆತ್ಮೀಯ ಒಂದು ಜೀವಿತಕ್ಕೆ ಸಾಕಾರವಾಗಲಿ. ಆಮೇನ್. ಪ್ರಭಾ ಗಿರಿಗಳ ದರಿಯೊಳು ನಿನ್ನಯ ಮಂದಿರ ಕಟ್ಟಲು ಸ್ಥಿರ ಪ್ರಾರ್ಥನಾ ಫಲವಿಯನಗೆ ದರಿಯೊಳು ದರಿಯೊಳು ನಿನ್ನಯ ನೀಡು ಪ್ರಭು ಗಿರಿಗಳ ಕೆತ್ತ ಮುಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಗಿರಿಗಳ ಕೇತ ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಗುರುವನ್ನರೆಯದ ನರರ ರಕ್ಷಣೆಗೆ ದರಿಯೊಳು ಕಾಲವ ಕಳೆಯುವ ನಯ್ಯ ಗುರುವನ್ನರೆಯದ ನರರ ರಕ್ಷಣೆಗೆ ದರಿಯೊಳು ಕಾಲವ ಕಳೆಯುವನೇ ಗುರುವನ್ನರೆಯದ ನರರ ರಕ್ಷಣೆಗೆ ದರಿಯೊಳು ಕಾಲವ ಕಳೆಯುವ ನಯ್ಯ ಗುರುವನ್ನರೆಯದ ನರರ ರಕ್ಷಣೆಗೆ ದರೆಯೊಳು ಕಾಲವ ಕಳೆಯುವನೇ ನರ ಕುಲ ಸೇವೆಯೊಳು ಸರ್ವಸ್ವವನ್ನು ತರುವೆ ಈ ಜೀವದ ದಾರಿಯ ನರದ ನರ ಕುಲ ಸೇವೆಯೋ ಸರ್ವಸ್ವ ನರ ಕುಲ ಸೇವೆಯೊಳು ಸರ್ವಸ್ವವನ್ನು ತರುವೆ ಈ ಜೀವದ ದಾರಿಯ ನರದ ನರ
ಗಿರಿಗಳಿಗೆ ಗಿರಿ ಗಿರಿಗಳ ಕೇತು ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಆಯನ್ನಯ ಭಾಗ್ಯವ ವರಗಳ ಗುಣಗಳು ನೆನ್ನಯ ಕರಗಳೇ ಗೋಪಿಸುವೆ ಆಯನ್ನಯ ಭಾಗ್ಯವ ವರಗಳ ಗುಣಗಳು ನಿನ್ನಯ ಕರಗಳೇ ಗೋಪಿಸುವೆ ಆಯನ್ನಯ ಭಾಗ್ಯವ ವರಗಳ ಗುಣಗಳು ನೆನ್ನಯ ಕರಗಳೇ ಗೋಪಿಸುವೆ ಆಯನ್ನಯ ಭಾಗ್ಯವ ವರಗಳ ಗುಣಗಳ ನಿನ್ನಯ ಕರಗಳೇ ಗೋಪಿಸುವೆ ಆ ನಿನ್ನ ಸದ್ವಾಕ್ಯವ ಜನರಿಗೆ ಸಾರುತ್ತ ನಿನ್ನ ಮೈಮೇಗಾಗಿ ಜೀವಿಸುವೆ ನಿನ್ನ ಸದ್ವಾಕ್ಯವು ಜನರಿಗೆ ಸಾರುತ್ತ ನಿನ್ನ ಮಹಿಮೆಗಾಗಿ ಜೀವಿಸುವೆ ನಿನ್ನ ಸದ್ವಾಕ್ಯವ ಜನರಿಗೆ ಸಾರುತ್ತ ನಿನ್ನ ಮೈಮೇಗಾಗಿ ಜೀವಿಸುವೆ ನಿನ್ನ ಸದ್ವಾಕ್ಯವ ಜನರಿಗೆ ಸಾರುತ್ತ ನಿನ್ನ ಮಹಿಮೆಗಾಗಿ ಜೀವಿಸುವೆ ಆಯನ್ನಯ ಬಾಳಿನ ಪ್ರತಿಗಳಿಗೆ ಏಳು ನಯ ಬಾಳಿನ ಪ್ರತಿಗಳಿಗೆ ಏಳು ಯಾನಯ ಬಾಳಿನ ಪ್ರತಿಗಳಿಗೆ ಏಳು ನಯ ಬಾಳಿನ ಪ್ರತಿಗಳಿಗೆ ಏಳು ಕಿನ್ನರ ಮಿತ್ರನ ಪ್ರಕಟಿಸುವೆ ಗಿರಿಗಳ ಕೇತು ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಆ ಗಿರಿಗಳ ಕೇತ ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭಾ ಗಿರಿಗಳ ಕೇತು ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಆ ದೇವರ ಪ್ರೀತಿ ಎಂದನ ಮನವನ್ನು ದೇವಿಸಿ ಬೆಳಗುತ್ತಾ ಪ್ರಜ್ವಲಿಸೋ ದೇವರ ಪ್ರೀತಿಯ ಎಂದನೆ ಮನವನ್ನು ದೀವಿಸಿ ಬೆಳಗುತ್ತಾ ಪ್ರಾಜ್ವಲಿಸೋ ಆ ದೇವರ ಪ್ರೀತಿ ಎಂದನ ಮನವನ್ನು ದೇವಿಸಿ ಬೆಳಗುತ್ತಾ ಪ್ರಜ್ವಲಿಸೋ ದೇವರ ಪ್ರೀತಿ ಎಂದನೆ ಮನವನ್ನು ದೀವಿಸಿ ಬೆಳಗುತ್ತಾ ಪ್ರಾಜ್ವಲಿಸೋ ಆ ದೇವಿಸಿ ಶಕ್ತಿಯನ್ನೆಲ್ಲವ ನಾವಿನಿಯೋಗಿಪೆ ಮಾನವ ರಾಜ್ಯಕ್ಕೆ ಈ ವಿಧದಲ್ಲಿ ಎನ್ನ ಶಕ್ತಿಯನ್ನೆಲ್ಲವ ನಾವಿನಿಯೋಗಿಪೆ ಮಾನವ ರಾಕ್ಷಗೆ ಈ ವಿಧದಲ್ಲಿ ಎನ್ನ ಶಕ್ತಿಯನ್ನೆಲ್ಲವ ನಾವಿನಿಯೋಗಿಪೆ ಮಾನವ ರಾಕ್ಷಗೆ ಈ ವಿಧದಲ್ಲಿ ಎನ್ನ ಶಕ್ತಿಯನ್ನೆಲ್ಲವ ನಾವಿನಿಯೋಗಿಪೆ ಮಾನವ ರಾಕ್ಷಗೆ ಪವನ ಗುರುವಿನ ಇರದಿಹ ಪಾಕೆಗೆ ಇರದಿಹ ಪಾಕಕ್ಕೆ ಪವನ ಗುರುವಿನ ಇರದಿಹ ಪಾಕೆಗೆ ಪಾವನ ಗುರುವಿನ ಇರದಿಹ ಪಾಕಕ್ಕೆ ಏವ ಪಾಪಿಗಳನ್ನು ಸೇರಿಸುವೆ ಆ ಗಿರಿಗಳ ಕೇತು ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಆ ಗಿರಿಗಳ ಕೇತ ಮುಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಗಿರಿಗಳ ಕೇತು ಮೊಳಗಿಸುವಂತ ವರ ವಿಶ್ವಾಸವ ನೀಡು ಪ್ರಭು ಆದರಿಯಳು ನಿರ್ಣಯ ಮಂದಿರ ಕಟ್ಟಲು ಸ್ಥಿರ ಪ್ರಾರ್ಥನಾ ಬಲವಿಯನಗೆ
ಧರೆಯುಳು ನಿನ್ನಯ ಮಂದಿರ ಕಟ್ಟಲು ಸ್ಥಿರ ಪ್ರಾರ್ಥನಾ ಬಲವಿಯನಗೆ ಧರೆಯುಳು ನಿನ್ನಯ ಮಂದಿರ ಕಟ್ಟಲು ಸ್ಥಿರ ಪ್ರಾರ್ಥನಾ ಬಲವಿಯನಗೆ ಧರೆಯುಳು ನಿನ್ನಯ ಮಂದಿರ ಕಟ್ಟಲು ಸ್ಥಿರ ಪ್ರಾರ್ಥನಾ ಬಲವಿಯನಗೆ ಗುರು ಪ್ರೀತಿಯು ಆವರಿಸಲಿ ಮನವ ಗುರು ಪ್ರೀತಿಯು ಆವರಿಸಲೆ ಮನವ ಗುರು ಪ್ರೀತಿಯು ಆವರಿಸಲಿ ಮನವ ಗುರು ಪ್ರೀತಿಯು ಆವರಿಸಲೆ ಮನವ ವರಿಸಲಿ ತನು ಮನ ವರಿಸಲಿ ತನು ಮನ ಗುರು ಸೇವೆಯನ್ನೇ ಗಿರಿಗಳ ಕೇತು ಮೊಳಗಿಸುವಂತ ವರ ವಿಶ್ವಾಸವ ನೀಡು बोलेस महाराज को ಆಶೀರ್ವಾದದಲ್ಲಿ ಎಲ್ಲರನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕಾಗಿ ಯೇಸುವೆ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿಯು ದಯೆಯುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಸಂಸ್ಕಾರವನ್ನು ತಕ್ಕೊಳ್ಳೋ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ಸರ್ವ ತ್ರಾಣವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ನಾವು ಆಗಾಗ್ಗೆ ನಮ್ಮ ನಡೆ ನುಡಿ ನೆನಪುಗಳಿಂದ ನಾನಾ ವಿಧವಾದ ತಪ್ಪುಗಳನ್ನು ಘೋರವಾದ ಪಾಪಗಳನ್ನು ಮಾಡಿದ್ದೇವೆಂದು ಒಪ್ಪಿಕೊಂಡು ಪ್ರಲಾಪಿಸ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿಮ್ಮ ಕೋಪ ರೌಂದವಾಗಿದೆ. ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖಪಡು ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಇಂದಿನ ಅಪರಾಧಗಳನ್ನೆಲ್ಲ ಮನ್ನಿಸು. ನಾವು ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿಮ್ಮನ್ನು